ಹಲೋ ವೆರಿ ಗುಡ್ ಮಾರ್ನಿಂಗ್ ಮೈ ಬ್ಯೂಟಿಫುಲ್ ವ್ಯೂವರ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಈಸಿಯಾಗಿ ಒಂದು ಒಳ್ಳೆ ಹೆಲ್ತಿ ಬ್ರೇಕ್ಫಾಸ್ಟ್ನ ಯಾವ ರೀತಿ ನಾವು ಮಾಡ್ಕೋಬೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಸಿಂಪಲ್ಲು ಬಟ್ ತುಂಬಾ ಯೂಸ್ಫುಲ್ ಆಗಿದೆ ಇದರಲ್ಲಿ. ನೋಡಿ, ಮೊದಲನೇದಾಗಿ ನಾನಿಲ್ಲಿ ಅರ್ಧ ಕಪ್ಪಷ್ಟು ಮಕಾನ ಸೀಡ್ಸ್ನ ತೊಗೊಂಡಿದ್ದೀನಿ. ಅಂದರೆ ತಾವರೆ ಹೂವು ಅಂತಾರೆ, ತಾವರೆ ಬೀಜ ಅಂತಾರೆ, ಅದನ್ನು ನಾನು ತೊಗೊಂಡಿದ್ದೀನಿ. ಇದು ಚೆನ್ನಾಗಿ ಸ್ವಲ್ಪ ಡ್ರೈ ರೋಸ್ಟ್ ಆಗಬೇಕು. ಇದನ್ನು ಫಾಕ್ಸ್ ನಟ್ಸ್ ಅಂತಲೂ ಕೂಡ ಕರೀತಾರೆ. ಇದು ತುಂಬಾ ಒಳ್ಳೆಯದು, ಎಲ್ಲರಿಗೂ ಸಹ ಒಳ್ಳೆಯದು. ಇದರಲ್ಲಿ ತುಂಬ ಕ್ಯಾಲ್ಸಿಯಮ್ಸ್ ಇರುತ್ತೆ. ಮಕ್ಕಳಿಗಂತೂ ಅಷ್ಟು ಒಳ್ಳೆಯದು, ಮಕ್ಕಳಿಗೆ ಅಂತಲ್ಲ ದೊಡ್ಡವ್ರಿಗೂ ಸಹ ಒಳ್ಳೆಯದು. ಇದು ಚೆನ್ನಾಗಿ ಡ್ರೈ ರೋಸ್ಟ್ ಆಗಬೇಕು. ನೋಡಿ, ನಾನಿಲ್ಲಿ 3 ಟೇಬಲ್ ಸ್ಪೂನಷ್ಟು ಓಟ್ಸ್ನ ತೊಗೊಂಡಿದ್ದೀನಿ. ಇದು ಚೆನ್ನಾಗಿ ರೋಸ್ಟ್ ಆಗಬೇಕು, ಹಸಿ ವಾಸನೆ ಇರಬಾರ್ದು. ನಾನಿಲ್ಲಿ ಎಲ್ಲನೂ ಡ್ರೈ ರೋಸ್ಟ್ ಮಾಡಿ ಪೌಡ್ರ್ ಮಾಡಿ ಸ್ಮೂತಿನ ಮಾಡೋದನ್ನು ತೋರಿಸ್ಕೊಡ್ತೀನಿ. ನಿಮಗಿನ್ನ ಟೈಮ್ ಇದೆ ಅಂದರೆ ನೈಟ್ ನೀವು ಬೆಡ್ಗೆ ಹೋಗೋಕ್ಕಿಂತ ಮುಂಚೆ ಚೆನ್ನಾಗಿ ವಾಶ್ ಮಾಡಿ ನೈಟ್ ಫುಲ್ ನೀವು ಸೋಕ್ ಮಾಡಿನೂ ಉಪಯೋಗಿಸ್ಬೋದು. ನೋಡಿ, ನಾನಿಲ್ಲಿ ಈ ಟೇಬಲ್ ಸ್ಪೂನಲ್ಲಿ ಸನ್ಫ್ಲವರ್ ಸೀಡ್ಸ್ನ ತೊಗೊಂಡಿದ್ದೀನಿ. ಇದು ಚೆನ್ನಾಗಿ ಡ್ರೈ ರೋಸ್ಟ್ ಆಗಬೇಕು. ನೋಡಿ, 1 ಸ್ಪೂನು ಫ್ಲ್ಯಾಕ್ಸ್ ಸೀಡ್ಸ್ನ ತೊಗೊಂಡಿದ್ದೀನಿ. ನೋಡಿ, ಇದು 1 ಸ್ಪೂನಷ್ಟು ಪಂಪ್ಕಿನ್ ಸೀಡ್ಸ್ನ ತೊಗೊಂಡಿದ್ದೀನಿ. ನೋಡಿ, ನಾನೇನು ಡ್ರೈ ರೋಸ್ಟ್ ಮಾಡ್ಕೊಂಡಿದ್ದೀನಲ್ಲ, ಈಗ ಇದು ಚೆನ್ನಾಗಿ ಆರಿದೆ. ಇದನ್ನು ಒಂದು ಬ್ಲೆಂಡರ್ಗೆ ಹಾಕಿ ನಾನು ಪೌಡರ್ನ ಮಾಡ್ಕೋತೀನಿ. ಇದರಲ್ಲಿ ನಾನು ಮಖಾನ ಸೀಡ್ಸು, ಅಕ್ಸೆ ಬೀಜ ಮತ್ತು ಸನ್ಫ್ಲವರ್ ಸೀಡ್ಸು, ಆಮೇಲೆ ಓಟ್ಸು ಇಷ್ಟನ್ನು ನಾನು ಡ್ರೈ ರೋಸ್ಟ್ನ ಮಾಡ್ಕೊಂಡಿದ್ದೀನಿ. ಆಮೇಲೆ ಪಂಪ್ಕಿನ್ ಸೀಡ್ಸು ಕೂಡ ನಾನು ಡ್ರೈ ರೋಸ್ಟ್ ಮಾಡಿದ್ದೀನಿ, ಅದನ್ನು ಇದಕ್ಕೆ ಆ್ಯಡ್ ಮಾಡ್ತಿಲ್ಲ. ನೋಡಿ, ನಾನಿಲ್ಲಿ ಅರ್ಧ ಆ್ಯಪಲ್ನ ತೊಗೊಂಡಿದ್ದೀನಿ. 2 ಚಿಕ್ಕದು ಹಣ್ಣಾಗಿರೋವಂಥ ಏಲಕ್ಕಿ ಬಾಳೆಹಣ್ಣನ್ನು ತೊಗೊಂಡಿದ್ದೀನಿ. ನೀವು ಬೇಕಿದ್ರೆ ಪಚ್ಚಬಾಳೆನೂ ಸಹ ತೊಗೋಬೋದು. ಯಾಕೆ ನಾನಿಲ್ಲಿ ನಿಮಗೆ ಇವತ್ತು ಮಾರ್ನಿಂಗ್ ಹೆಲ್ತಿ ಬ್ರೇಕ್ಫಾಸ್ಟ್ ತೋರಿಸ್ತಾ ಇರೋದು ಆ್ಯಪಲ್ ಬನಾನಾ ಓಟ್ಸ್ ಸ್ಮೂತಿ. ನೋಡಿ, ನಾನೀಗ ಇದನ್ನು ಒಂದು ಬ್ಲೆಂಡರ್ಗೆ ಹಾಕೋತಾ ಇದ್ದೀನಿ. ನೋಡಿ, ಈಗ ಇದನ್ನು ನಾನು ಪೌಡರ್ ಮಾಡ್ಕೋತಾ ಇದ್ದೀನಿ. ನೋಡಿ, ಈ ಥರ ನಾನು ಪೌಡರ್ ಫಾರ್ಮ್ಗೆ ಮಾಡ್ಕೊಂಡಿದ್ದೀನಿ. ಈಗ ಇದನ್ನು ಸ್ವಲ್ಪ ದೊಡ್ಡ ಜಾರ್ಗೆ ಹಾಕೋತಾ ಇದ್ದೀನಿ. ನೋಡಿ, ಇಲ್ಲಿ ನಾನು ಅರ್ಧ ಆ್ಯಪಲ್ಲು ಮತ್ತು 2 ಸ್ಮಾಲ್ ಏಲಕ್ಕಿ ಬಾಳೆಹಣ್ಣು ಮತ್ತು 3 ಡೇಟ್ಸ್ನ ನಾನು ಕಟ್ ಮಾಡ್ಕೊಂಡಿದ್ದೀನಿ. ಈಗ ಇದನ್ನು ಜಾರ್ಗೆ ಹಾಕೋತಾ ಇದ್ದೀನಿ. ಈಗ ಇದಕ್ಕೆ ನಾನು ಚಿಯಾ ಸೀಡ್ಸ್ನ ಹಾಕೋತಾ ಇದ್ದೀನಿ. ನೋಡಿ, ನಾನಿಲ್ಲಿ ಹಾಲನ್ನ ತೊಗೊಂಡಿದ್ದೀನಿ. ಆಲ್ಮಂಡ್ ಹಾಲು ಅಂದರೆ ಆಲ್ಮಂಡ್ ಮಿಲ್ಕ್ನ ತೊಗೊಂಡಿದ್ದೀನಿ. ಇಲ್ಲ ನೀವು ರೆಗ್ಯುಲರ್ ಆಗಿ ಲೋ ಫ್ಲ್ಯಾಟ್ ಇರೋಂಥ ಹಾಲನ್ನು ಕೂಡ ನೀವು ಇಲ್ಲಿ ಯೂಸ್ ಮಾಡ್ಬೋದು. ಈಗ ಇದನ್ನು ಚೆನ್ನಾಗಿ ಬ್ಲೆಂಡ್ ಮಾಡ್ಕೋತಾ ಇದ್ದೀನಿ. ಹಲೋ ಫ್ರೆಂಡ್ಸ್, ನಾನು ಮೊಟ್ಟೆನ ಯಾಕೆ ತೊಗೊಂಡಿದ್ದೀನಿ ಬೆಳಗ್ಗೆ ಹೊತ್ತು ಅಂತ ಅಂದರೆ ಇದರಲ್ಲಿ ತುಂಬಾ ಅಂಶಗಳಿದೆ. ವಿಟಮಿನ್ ಡಿ ಇದೆ, ಆಮೇಲೆ ಬೋನ್ಸು ಮತ್ತು ಐಸ್ಗೆ, ಲಿವರ್ನ ಹೆಲ್ತ್ನ ಕಾಪಾಡುತ್ತೆ, ಇಮ್ಯುನಿ ಸಿಸ್ಟಮ್ನ ಜಾಸ್ತಿ ಮಾಡುತ್ತೆ, ಮತ್ತು ಬ್ರೈನ್ ನರ್ವಸ್ ಸಿಸ್ಟಮ್ನ ಚೆನ್ನಾಗಿಡುತ್ತೆ. ಹಾಗಾಗಿ ನಾನು ಬೆಳಗ್ಗೆ ಹೊತ್ತು ಮೊಟ್ಟೆನ ತೊಗೊಂಡಿದ್ದೀನಿ. ಇನ್ನು ಪಂಪ್ಕಿನ್ ಸೀಡ್ಸ್ ಯಾಕೆ ಅಂದರೆ ಇದರಲ್ಲಿ ತುಂಬಾ ರಿಚ್ ಆಗಿರುವಂಥ ಜಿಂಕ್ ಮತ್ತು ಮೆಗ್ನೀಷಿಯಮ್ ಇದೆ. ಇದರಲ್ಲಿ ಹೆಲ್ತ್ಗೆ ಒಳ್ಳೆಯದು, ಸ್ಕಿನ್ನಿಗೆ ಒಳ್ಳೆಯದು, ಮತ್ತು ಬ್ಯಾಡ್ ಕೊಲೆಸ್ಟ್ರಾಲ್ನ ಕಮ್ಮಿ ಮಾಡುತ್ತೆ, ಗುಡ್ ಕೊಲೆಸ್ಟ್ರಾಲ್ನ ಜಾಸ್ತಿ ಮಾಡುತ್ತೆ. ಇದರಲ್ಲಿ ತುಂಬಾ ವಿಟಮಿನ್ ಇ ಇದೆ ಮತ್ತು ಬ್ರೈನ್ ಹೆಲ್ತ್ ಇಂಪ್ರೂವ್ಮೆಂಟ್ಸ್ಗೆ, ಅದರಲ್ಲೂ ಮಕ್ಕಳಿಗೆ ತುಂಬಾ ಒಳ್ಳೆಯದು. ಹಾರ್ಟ್ ಹೆಲ್ತ್ಗೂ ಕೂಡ ಇದು ಸಪೋರ್ಟ್ ಮಾಡುತ್ತೆ. ಇನ್ನು ಡಯಾಬಿಟಿಸ್ ಪೇಷಂಟ್ ಇರೋರು ನೈಟ್ ಮಲಗೋದಕ್ಕಿಂತ ಮುಂಚೆ 1 ಸ್ಪೂನ್ ಪಂಪ್ಕಿನ್ ಸೀಡ್ಸ್ನ ತಿಂದ್ಬಿಟ್ಟು ಮಲ್ಕೊಂಡ್ರೆ ಚೆನ್ನಾಗಿ ಅವ್ರಿಗೆ ನಿದ್ದೆನೂ ಸಹ ಬರುತ್ತೆ. ಇನ್ನು ಆಲ್ಮಂಡ್ ಯಾಕೆ ತೊಗೊಂಡಿದ್ದೀನಿ ಅಂದರೆ ಇದರಲ್ಲಿ ತುಂಬಾ ಹೆಲ್ತಿ ಫ್ಯಾಟ್ಸ್ ಇದೆ, ಫೈಬರ್ ಇದೆ, ಪ್ರೋಟೀನ್ ಇದೆ, ಬ್ಲಡ್ ಶುಗರ್ನ ಲೋ ಮಾಡುತ್ತೆ, ಮತ್ತು ವಿಟಮಿನ್ ಇ ಕೂಡ ಇದೆ.
ಇನ್ನು ಓಟ್ಸ್ ಯಾಕಪ್ಪ ಅಂದರೆ ಇದರಲ್ಲಿ ಪ್ರೋಟೀನ್ ಇದೆ, ಫೈಬರ್ ಇದೆ, ಹೇರಳವಾಗಿ ಆಂಟಿ ಆಕ್ಸಿಡೆಂಟ್ಸ್ ಇದೆ ಮತ್ತು ಲೋ ಕೊಲೆಸ್ಟ್ರಾಲು ಕೂಡ ಇದು. ಇನ್ನು ಬ್ರಾಹ್ಮಿ ಎಲೆ ಯಾಕೆ ಅಂದರೆ ಓದೋವಂಥ ಮಕ್ಕಳಿಗೆ ತುಂಬಾ ಒಳ್ಳೆಯದು, ಮೆಮೊರಿ ಪವರ್ಗೆ. ಸೊ ಎಕ್ಸಾಮಿನೇಷನ್ಗೆ ಹೋಗೋ ಮಕ್ಕಳಿಗೆ ಆಕ್ರೋಟು ಮತ್ತು ಬ್ರಾಹ್ಮಿ ಎಲೆನ ನೀವು ಡೈಲಿ ಕೊಟ್ಟರೆ ಮೆಮೊರಿ ಪವರ್ನ ಇನ್ಕ್ರೀಸ್ ಮಾಡುತ್ತೆ, ಓದೋದು ಎಲ್ಲ ಚೆನ್ನಾಗಿ ಜ್ಞಾಪಕ ಇಟ್ಕೋಬೋದು ಅವರು. ಇನ್ನು ಚಿಯಾ ಸೀಡ್ಸ್ ನಿಮಗೆ ಗೊತ್ತೇ ಇದೆ, ಜೀರ್ಣಶಕ್ತಿಗೆ ತುಂಬಾ ಒಳ್ಳೆಯದು, ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಬರಲ್ಲ, ಒಮೆಗಾ 3 ಫ್ಯಾಟಿ ಆ್ಯಸಿಡ್ಸ್ ತುಂಬಾ ಇದೆ, ಕ್ಯಾಲ್ಸಿಯಂ ಇದೆ, ಮೆಗ್ನೀಷಿಯಮ್ ಇದೆ ಮತ್ತು ತುಂಬಾ ಫೈಬರ್ ಕೂಡ ಇದೆ. ಇದು ನಮ್ಮ ಗಟ್ ಹೆಲ್ತ್ನ ತುಂಬಾ ಇಂಪ್ರೂವ್ ಮಾಡುತ್ತೆ. ಇದು ಒಂದು ಒಳ್ಳೆ ಬೇಸ್ಡ್ ಪ್ರೋಟೀನ್ ಅಂತ ಹೇಳ್ಬೋದು, ಯಾವುದು ಚಿಯಾ ಸೀಡ್ಸ್ನ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ನಾನಿವತ್ತು ನನ್ನ ಮಗನಿಗೆ ಇಂಥ ಒಳ್ಳೆ ಹೆಲ್ತಿ ಬ್ರೇಕ್ಫಾಸ್ಟ್ನ ಕೊಡ್ತಾ ಇದ್ದೀನಿ. ಇನ್ನು ತಡ ಯಾಕೆ? ಹಲೋ ಫ್ರೆಂಡ್ಸ್, ನೋಡಿ ಮಾರ್ನಿಂಗ್ ಹೆಲ್ತಿ ಬ್ರೇಕ್ಫಾಸ್ಟ್ ರೆಡಿಯಾಗಿದೆ. ಒಂದು ಎಗ್ ತೊಗೊಂಡಿದ್ದೀನಿ ನಾನು, ಅದಕ್ಕೆ ಜಾಸ್ತಿ ಏನು ಸ್ಪೈಸಸ್ ಹಾಕಿಲ್ಲ, ಜಸ್ಟ್ ಪೆಪ್ಪರ್ ಸಾಲ್ಟ್ ಹಾಕಿದ್ದೀನಿ. ಪೂರ್ತಿ ಬಾಯ್ಲ್ಡ್ ಅಲ್ಲ, ಆಫ್ ಬಾಯ್ಲ್ಡ್ ಎಗ್ಗು ಮತ್ತು ಒಂದು ಆಕ್ರೋಟು, 6 ಆಲ್ಮಂಡ್ಸ್ ನೈಟ್ ಸೋಕ್ ಮಾಡಿ ಸಿಪ್ಪೆ ತೆಗೆದಿದ್ದೀನಿ. 1 ಟೇಬಲ್ ಸ್ಪೂನಷ್ಟು ಪಂಪ್ಕಿನ್ ಸೀಡ್ಸ್ ತೊಗೊಂಡಿದ್ದೀನಿ, 2 ಬ್ರಾಹ್ಮಿ ಎಲೆನ ತೊಗೊಂಡಿದ್ದೀನಿ, 1 ಗ್ಲಾಸ್ ಬನಾನಾ ಆ್ಯಪಲ್ ಓಟ್ಸ್ ಸ್ಮೂತಿನ ತೊಗೊಂಡಿದ್ದೀನಿ. ಎಸ್ಪೆಷಲಿ ಎಕ್ಸಾಮ್ಗೆ ಹೋಗೋವಂಥ ಮಕ್ಕಳಿಗೆ ಇದು ಹೆಲ್ತಿ ಬ್ರೇಕ್ಫಾಸ್ಟು. ಲೈಟ್ ವೆಯ್ಟ್ ಆಗಿರುತ್ತೆ, ಬಟ್ ಹೊಟ್ಟೆ ಫುಲ್ಲಾಗಿರುತ್ತೆ. ಮಧ್ಯಾಹ್ನ ಲಂಚ್ವರೆಗೂ ಕೂಡ ಹೊಟ್ಟೆ ತುಂಬ್ದಂಗಿರುತ್ತೆ. ಅವ್ರು ಈಸಿನೂ ಕೂಡ ಬ್ರೇಕ್ಫಾಸ್ಟ್ ಮಾಡಿ ಅವರು ಎಕ್ಸಾಮಿನೇಷನ್ಗೆ ಹೋಗೋದಕ್ಕೆ. ನೋಡಿದ್ರಲ್ಲ, ಇದು ಡಯಟ್ ಮಾಡೋರಿಗೂ ಸಹ ಒಳ್ಳೆಯದು. ಇನ್ನು ಒಂದು ವೆಯ್ಟ್ ಲಾಸ್ ಮಾಡಬೇಕು ಅನ್ನೋರಿಗೆ ಒಂದು ಬೆನಿಫಿಟ್ಟು, ಈ ಓಟ್ಸ್ಗೆ ನೀವು ಸ್ವಲ್ಪ ಸಿನಮನ್ ಪೌಡರ್ ಹಾಕ್ಕೊಂಡು ಕುಡಿಬೋದು. ವೆಯ್ಟ್ ಲಾಸ್ ಮಾಡಬೇಕು ಅನ್ನೋರಿಗೆ, ಮಕ್ಕಳಿಗೆ ಬೇಡ. ಈ ವಿಡಿಯೋ ನಿಮಗಿಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ನ ತಿಳಿಸಿ. ನೀವು ಸಹ ನಿಮ್ಮ ಮಕ್ಕಳಿಗೆ ಇಂಥ ಹೆಲ್ತಿ ಬ್ರೇಕ್ಫಾಸ್ಟ್ನ ಕೊಡಿ. ಇದರಲ್ಲಿ ತುಂಬಾ ಹೇರಳವಾಗಿರುವಂಥ ಆರೋಗ್ಯ ಅಂಶ ಇದೆ.